ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು 2 ಲೋಟ ಈ ಲೋಟದಲ್ಲಿ ಒಂದು 2 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೇನೆ. ನೋಡ್ಬೋದು, ಇದನ್ನು ನಾನು ಒಂದು ಸಿಂಪಲ್ ಆದಂತಹ ಜೀರಾ ರೈಸು ಮತ್ತು ಜೀರಾ ಪುದೀನ 2 ಮಿಕ್ಸ್ ಮಾಡಿ ನಾನು ಒಂದು ಬೇಗ ಆಗುವಂತಹ ಒಂದು ರೈಸ್ ಐಟಮನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನೋಡ್ಬೋದು, ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನೋಡಿರಿ. ಇದೇ ಲೋಟದಲ್ಲಿ ನಾನು ಒಂದು 4 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೇನೆ. ಯಾಕಂತಂದರೆ ನಮ್ಮ ಅಕ್ಕಿಗೆ ನಾವು ಎರಡಷ್ಟು, ಕೆಲವೊಬ್ಬರು ಅಕ್ಕಿಗಳು ಸ್ವಲ್ಪ ಹಳೆ ಅಕ್ಕಿ ಇದ್ದರೆ ನೀರು ಜಾಸ್ತಿ ತಗೊಳುತ್ತೆ. ನಮ್ಮದು 2 ಲೋಟ ಆದರೆ ಸಾಕು. ಅಕ್ಕಿಗೆ 4 ಲೋಟ, ಒಂದಕ್ಕೆ 2 ಇಡ್ತಾ ಇದ್ದೀವಿ. ನೀವು ನೋಡ್ಬೋದು. ಈಗ ನೋಡ್ಬೋದು, ನಾನು ಇದನ್ನು 3ನೇ ಲೋಟ ನೀರು ಹಾಕ್ತಾ ಇದ್ದೇನೆ. ಅಂದರೆ ನಮಗೆ 4 ಲೋಟ ಸಾಕು. ಅಂದರೆ ನಾವು ಯಾವಾಗಲೂ ಇದು ಪಲಾವು ಮತ್ತು ಎಲ್ಲ ಮೆಂತ್ಯ ಬಾತು ಅದು ಮತ್ತು ಬೇರೆ ಬೇರೆ ರೈಸ್ ಎಲ್ಲ ಟ್ರೈ ಮಾಡಿ ನೋಡಿರ್ತೀವಿ ರೀ. ಮತ್ತು ಇದು ಬೇಸಿಗೆ ಒಳಗೆ ತುಂಬ ದೇಹವನ್ನು ತಂಪಾಗಿಡುತ್ತದೆ. ಹಾಗಾಗಿ ನಾನು ಇದಕ್ಕೆ ಜೀರಾ ರೈಸು ಮಾಡ್ತಾಯಿದ್ದೀನಿ. ತುಂಬ ಬೇಗ ಆಗುವಂತಹ ಒಂದು ಜೀರಾ ರೈಸು. ಈಗ ನಾನು ಇದನ್ನು ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊತೀನಿ. ನೀವು ಇಲ್ಲಿ ನೋಡ್ಬೋದು, ನಾನು ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೇನೆ. ತುಂಬ ಬೇಗ ಆಗುವಂತಹ ಒಂದು ಜೀರಾ ರೈಸ್ ಅನ್ಬೋದು ನೀವು. ತುಂಬ ಬೇಗನೆ ಆಗುತ್ತೆ ಮತ್ತು ಟೇಸ್ಟಾಗಿಯೂ ಆಗುತ್ತದೆ. ನೀವು ಇಲ್ಲಿ ನೋಡ್ಬೋದು, ನಾನು 3.5 ಲೋಟ ಹಾಕಿದ್ದೇನೆ. ಇದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀನಿ ನೋಡ್ರಿ, ಅದನ್ನು ತೊಳೆದು ಹಾಕ್ಲಕ್ಕಂಥೇಳಿ ಒಂದು 1/4 ಕಪ್ಪಷ್ಟು ನೀರನ್ನು ಎತ್ತಿಟ್ಕೊತಿದ್ದೇನೆ. ಈಗ ನೋಡ್ಬೋದು, ನಾನು ಅಕ್ಕಿಯನ್ನು ಸಹ ತೊಳೆದು ನೆನೆಸ್ಕೊತಾ ಇದ್ದೇನೆ. ಒಂದು 15ರಿಂದ 20 ನಿಮಿಷ ನಮ್ಮ ಅಕ್ಕಿ ಚೆನ್ನಾಗಿ ನೆಂದರೆ ನಮಗೆ ಬಿಡಿ ಬಿಡಿಯಾದಂತಹ ಒಂದು ಒಳ್ಳೆಯ ಒಂದು ಜೀರಾ ರೈಸು ರೆಡಿ ಆಗುತ್ತೆ. ನೀವು ನೋಡ್ಬೋದು, ನಮ್ಮದು ಅಕ್ಕಿ ತೊಳೆದು ನಾನು ನೀರನ್ನು ಇಟ್ಕೊಂಡಿದ್ದೇನೆ. ಅಕ್ಕಿ ತೊಳೆದು ಬೆಂಡೆ ನಾವು ನೆನೆಸೋಣ. ನೀವು ನೋಡ್ಬೋದು, ನಾನಿಲ್ಲಿ ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ಒಂದು 4 ಸ್ಪೂನು ಆಯಿಲನ್ನು ಹಾಕೋತಾ ಇದ್ದೇನೆ. ನೋಡ್ಬೋದು ನೀವು. ಇದಕ್ಕೆ ಒಂಚೂರು ಆಯಿಲು ಸ್ವಲ್ಪ ಮುಂದೆನೇ ಇರಬೇಕು. ಹಾಗಾಗಿ ಈಗ ಇದು ತುಂಬ ಈಸಿ ಆಗುವಂಥ ಒಂದು ಜೀರಾ ರೈಸ್. ಇದು ಟೇಸ್ಟ್ ಆದಂಥ ಒಂದು ರೈಸು, ತುಂಬ ಬೇಗನೆ ಆಗುತ್ತದೆ. ನೀವು ನೋಡ್ಬೋದು, ನಮ್ಮದು ಎಣ್ಣೆ ಬಿಸಿ ಆಗ್ತಾಯಿದೆ. ಈ ಟೈಮ್ನಲ್ಲಿ ನಾನು ಒಂದು 2.5 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಇಟ್ಕೊಂಡಿದ್ದೇನೆ. ಜೀರಿಗೆಯನ್ನು ಹಾಕೋತಾ ಇದ್ದೇನೆ. ನೋಡ್ಬೋದು, ನಮ್ಮದು ಜೀರಿಗೆ ಒಂಚೂರು ನೀವು ಫಸ್ಟಿಗೆ ಜೀರಿಗೆ ಒಂಚೂರು ಎಳೆ ಉರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಯಾಕಂದರೆ ಅದರದ್ದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀವು ಸ್ವಲ್ಪ ಅದು ಈಗ ಒಂಚೂರು ನಮ್ಮದು ಫ್ರೈ ಆಗಿದೆ. ಇವಾಗ ಸಾಕು ನಮಗಿಷ್ಟು. ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಟ್ಕೊಂಡಿದ್ದೇನೆ. ಅದನ್ನು ಸಹ ಹಾಕ್ತಾ ಇದ್ದೇನೆ. ನೋಡ್ಬೋದು, ಸ್ವಲ್ಪ ನಾವು ಸ್ಲೋ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ ಒಳ್ಳೆ ಘಮ ಕೊಡೋದು ಮತ್ತು ಒಳ್ಳೆ ಟೇಸ್ಟ್ ಕೊಡೋವಂಥದ್ದು ಅಂತಂದ್ರೆ ನೋಡಿರಿ, ಇದೇ ನಮಗೆ. ನೋಡ್ಬೋದು ನೀವು, ಸ್ವಲ್ಪ ಇದು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು, ಇದು ಹಾಕಿ ನೀವು ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾಗೆ ಒಳ್ಳೆ ಪರಿಮಳ ಬರುತ್ತೆ. ನಾವು ಹಾಕಿರೋ ಜೀರಿಗೆ ಆಯಿತು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಳ್ಳೆ ಒಂದು ಘಮ ಬರುತ್ತೆ. ಈ ಟೈಮ್ನಲ್ಲೇ ನಾವು ಇವಾಗ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೇನೆ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ. ಇದು ಬೇಗ ಆಗುವಂಥದ್ದು ಮತ್ತು ಬ್ಯಾಚುಲರ್ಸ್ಗಳಿಗಂತೂ ಮತ್ತು ಮನೆಯಲ್ಲಿ ಬೇಗ ಒಂದು ಲಂಚಿಗೂ ಆಗುತ್ತೆ ಮತ್ತು ಬ್ರೇಕ್ಫಾಸ್ಟಿಗಾದ್ರೂ ಆಗುತ್ತೆ. ತುಂಬ ಚೆನ್ನಾಗಿ ಮತ್ತು ಟೇಸ್ಟಾಗಿ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸರ್ತಿ ಮಾಡಿ ನೋಡಿ.
ಯಾಕಂತಂದರೆ ತುಂಬ ಈಸಿ ಆಗುವಂಥದ್ದು. ಮತ್ತು ಜೀರಿಗೆ ನೋಡಿರಿ ನಮಗೆ ತಂಪು ಕೊಡುವಂಥದ್ದು ಜೀರಿಗೆ ಆಗಿದೆ. ಹಾಗಾಗಿ ಜೀರಿಗೆ ಜಾಸ್ತಿ ಹಾಕಿಬಿಟ್ಟು ಮತ್ತು ಜೀರಾ ರೈಸ್ ಮಾಡ್ತಾಯಿರೋದು. ನಾವು ಇದ್ರದ್ದು ಫ್ಲೇವರು ಚೆನ್ನಾಗಿರಲಿ ಮತ್ತು ಒಳ್ಳೆ ಟೇಸ್ಟ್ ಅಂತ ಹೇಳಿ ನಾನೊಂದು ಅರ್ಧ ಕಟ್ಟು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ನೋಡ್ಬೋದು ಸಣ್ಣಗೆ ಕಟ್ ಮಾಡ್ಕೊತೋದು ನಾನು ಪುದೀನ ಸೊಪ್ಪು ಹಾಕ್ತಾಯಿದ್ದೇನೆ. ಮತ್ತು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಪ್ರಮಾಣ ಜಾಸ್ತಿ ಇರಲಿ, ಕೊತ್ತಂಬರಿ ಪ್ರಮಾಣ ಅರ್ಧದಷ್ಟು. ಪುದೀನ ಸೊಪ್ಪು ಜಾಸ್ತಿ ಇದ್ದರೆ ಅದಕ್ಕಿಂತಲೂ ಒಂದು ಪಟ್ಟಷ್ಟು ಜಾಸ್ತಿ ಪುದೀನ ಸೊಪ್ಪು, ಅರ್ಧರಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದನ್ನು ನಾವು ಬಾಡಿಸೋಣ ಚೆನ್ನಾಗಿ. ನೋಡ್ಬೋದು ನಮ್ಮದು ಒಗ್ಗರಣೆ ಇದು ಆಗಿದೆ, ಬಿಸಿ ಆಗ್ತಾಯಿದೆ. ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿದ್ಮೇಲೆ ಬಾಡಿಸ್ಕೊಂಡಿದ್ದೀವಿ. ನಮಗೆ ಒಳ್ಳೆಯ ಪರಿಮಳ ಬರ್ತಾಯಿದೆ ಕೊತ್ತಂಬರಿ ಪುದೀನದು ಸೊಪ್ಪುದು. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ನಾನು ಇವಾಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೇನೆ. ನೋಡ್ಬೋದು ನೀವು. ಮತ್ತು ಒಂದು ಸ್ವಲ್ಪ ಕಡಿಮೆ ಇದ್ದರೆ ಬೇಳೆ ಹಾಕೋತೀನಿ ನಾನು. ಇವಾಗ ನಾನು 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೇನೆ. ನೋಡಿರಿ ನಮ್ಮದು ಈ ಕಡೆ ನೀರು ಬಿಸಿ ಆಗ್ತಾಯಿದೆ ಮತ್ತು ಈ ಕಡೆ ನಮ್ಮದು ಒಗ್ಗರಣೆ ರೆಡಿ ಆಗ್ತಾಯಿದೆ. ಈಗ ನೋಡ್ಬೋದು ನಮ್ಮದು ಇದು ರೆಡಿ ಆಗಿದೆ. ನಾವು ನೀರನ್ನು ಬಿಸಿ ಮಾಡ್ಕೊಂಡಿದ್ದೆ ನೋಡಿರಿ. ಇವಾಗ ನಮ್ಮದು ನೀರು ಬಿಸಿ ಆಗಿದೆ. ಇದು ಮಾತ್ರ ತುಂಬ ಒಳ್ಳೆ ಪರಿಮಳ ಬರ್ತದೆ. ನೀವು ನೋಡ್ಬೋದು. ನಿಮಗೆ ಬೇಕಿದ್ದರೆ ಒಂಚೂರು ಕಾಳು ಮೆಣಸು ಹಾಕೋಬೋದು, ಇಲ್ಲ ಅಂತಂದರೆ ಒಂಚೂರು ಬಟಾಣಿನ ಹಾಕೋಬೋದು. ನಾನು ಜಾಸ್ತಿ ಅಂತಂದರೆ ಇದೇ ಥರನೇ ಮಾಡೋದು. ನೋಡ್ಬೋದು ನೀವು. ನಮ್ಮದು ನೀರನ್ನು ಬಿಸಿ ಆಗಿದೆ. ಇವಾಗ ನಮ್ಮದು ಕುದಿ ಸಣ್ಣ ಬರ್ತಾಯಿದೆ. ಇವಾಗ ನಾನು 1/4 ಲೋಟದಷ್ಟು ನಾನು ನೀರು ಇಟ್ಕೊತಿದ್ದೆ ನೋಡಿರಿ, ಅದನ್ನು ಸಹ ಹಾಕೋತಾ ಇದ್ದೇನೆ ನಾನು. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀನಿ ನೋಡಿರಿ, ಅದೇ ಜಾರ್ನಲ್ಲೇ ನಾನು 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೇನೆ. ನೋಡ್ಬೋದು ನೀವು. ಈಗ ನೀವು ನೋಡ್ಬೋದು ನಮ್ಮದು ಚೆನ್ನಾಗಿ ಕುದಿ ಬರ್ತಾಯಿದೆ. ನಾನು ಒಂಚೂರು ಕಲರ್ ಸಲಿಂದಾಗಿ ಚೂರು 1/4 ಸ್ಪೂನ್ಕಿಂತಲೂ ಕಡಿಮೆ ಅರಿಶಿನವನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು. ಇವಾಗ ಚೆನ್ನಾಗಿ ಕುದಿ ಬರಬೇಕಾದ್ರೆ ನಾವು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೆ ನೋಡಿರಿ, ಅದನ್ನು ಹಾಕೋಣ. ನೀವು ನೋಡ್ಬೋದು ನಾವು ಅಕ್ಕಿಯನ್ನು ಸಹ ಹಾಕೋತಾ ಇದ್ದೇವೆ. ನೀವು ನೋಡ್ಬೋದು ನಮ್ಮದು ಅಕ್ಕಿ ಎಲ್ಲ ಹಾಕೊಂಡಾಗಿದೆ. ಇವಾಗ ನಾವು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಇದು ಒಂದೇ ಒಂದು ಸತಿ ನೀವು ಚೆನ್ನಾಗಿ ಈ ಥರ ನೀವು ಮಿಕ್ಸ್ ಮಾಡಿದ್ರೆ ಸಾಕು. ಯಾಕಂತಂದರೆ ನಾವು ಅಕ್ಕಿ ಕುದಿಬೇಕಾದ್ರೆ ಮಿಕ್ಸ್ ಮಾಡೋಕ್ಕೋದ್ರೆ, ನಾವು ತುಂಬ ಮಿಕ್ಸ್ ಮಾಡೋಕ್ಕೋದ್ರೆ ಅಕ್ಕಿ ಒಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ನಾವು ಇದನ್ನು ಈ ಥರ ಹಾಕೋತಾ ಇದ್ದೀವಿ. ನೀವು ನೋಡ್ಬೋದು ನಮ್ಮದು ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಥರನೇ ನಾವು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾವು ಈ ಥರ ಕುದಿಸ್ಕೋಬೇಕಾಗುತ್ತೆ. ಅಂದರೆ ನಮಗೆ ಅಕ್ಕಿ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಕುದಿಸ್ಕೊತಾ ಇದ್ದೇನೆ. ಇವಾಗ ನೀವು ನೋಡ್ಬೋದು ನಂದು 2 ರಿಂದ 3 ನಿಮಿಷಗಳ ಕಾಲ ಕುದಿಸ್ಕೊಂಡಿದ್ದೇನೆ. ಸ್ವಲ್ಪ ನೀರು ಕಡಿಮೆ ಆಗಿದೆ. ನಾನು ಕುಕ್ಕರನ್ನು ಹಾಕಿ ಲಿಡ್ ಹಾಕಿ ಕ್ಲೋಸ್ ಮಾಡುತ್ತೇನೆ. ಈಗ ನಾವು ಕುಕ್ಕರನ್ನು ಮುಚ್ಚಳ ಹಾಕಿದ್ದೇವೆ. ಇವಾಗ 1-2 ವಿಜಿಲ್ ಆದ ತಕ್ಷಣ ನಾನು ಇದನ್ನು ಆಫ್ ಮಾಡ್ತೇನೆ. ಈಗ ನೋಡ್ಬೋದು ನಮ್ಮದು ಇದು 2ನೇ ವಿಜಿಲ್ ಬರ್ತಾ ಇರೋದು ನಮಗೆ. ಈಗ ನಾನು ಸ್ಟವನ್ನು ಆಫ್ ಮಾಡಿಕೊಂಡು ನಾನು ಇದನ್ನು ಕೆಳಗಿಳಿಸ್ತಾ ಇದ್ದೇನೆ. ನಮ್ಮದು ಕುಕ್ಕರು ಸ್ವಲ್ಪ ಬಿಸಿ ತಣ್ಣಗಾದಮೇಲೆ ನಾನು ಇದನ್ನು ಓಪನ್ ಮಾಡ್ತೇನೆ. ಈಗ ನಾವು ನಮ್ಮದು ಕುಕ್ಕರನ್ನು ತಣ್ಣಗಾಗಿದ್ದೀರಿ ನೋಡೋಣ. ಇವಾಗ ನೋಡ್ಬೋದು ನೀವು ನಮ್ಮದು ಕುಕ್ಕರನ್ನು ಓಪನ್ ಮಾಡಿ ನೋಡೋಣ. ಈಗ ನೀವು ನೋಡ್ಬೋದು ನಮ್ಮದು ಕುಕ್ಕರು ಅನ್ನ ನೋಡ್ರಿ ನಮ್ಮದು ಚೆನ್ನಾಗಾಗಿದೆ. ಉದುರಾಗಿ ನೋಡ್ಬೋದು ನೀವು, ಬಿಡಿ ಬಿಡಿಯಾಗಿ ನಮ್ಮದು ಅನ್ನ ನೋಡ್ರಿ. ಈ ಥರನೇ ನಮಗೆ ಉದುರಾಗಿ ಅನ್ನ ತುಂಬ ಚೆನ್ನಾಗಿ ಆಗಿದೆ. ನಾನು ಇದನ್ನು ಪ್ಲೇಟಲ್ಲಿ ಹಾಕಿ ತೋರಿಸ್ತೇನೆ. ನೀವಿಲ್ಲಿ ನೋಡ್ಬೋದು ನಮ್ಮದು ಜೀರಾ ರೈಸು ರೆಡಿಯಾಗಿದೆ.
ತುಂಬ ಉದುರುದುರಾದಂಥ ಒಂದು ಅನ್ನ ನೋಡ್ಬೋದು ನೀವು. ನಮ್ಮದು ಬಿಡಿ ಬಿಡಿ ಈ ಥರ ನೋಡ್ಬೋದು ನೀವು ಅನ್ನ. ಇದೇ ಥರನೇ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ನಮ್ಮದು ಜೀರಾ ರೈಸು. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.